ಅರಸೀಕೆರೆಯಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಮಹೋತ್ಸವ. ಶ್ರೀ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಸಂಭ್ರಮಾಚರಣೆ. ಇಂದು ಅರಸೀಕೆರೆ ನಗರದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಅರಸೀಕೆರೆ ತಾಲೂಕು ವಿಶ್ವಕರ್ಮ ಸಮಾಜ, ಶ್ರೀ ಕಾಳಿಕಾಂಬಾ ಅಭ್ಯುದಯ ಸಹಕಾರ ಸಂಘ ನಿಗಮ ವಾರ್ಷಿಕ ಮಹಾಸಭೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ತಾಲೂಕು ಮಟ್ಟದ ಶ್ರೀ ಭಗವಾನ್ ವಿಶ್ವಕರ್ಮ ಮಹೋತ್ಸವದಲ್ಲಿ ಶ್ರೀ ಮಾನಿಪ್ರಸ್ವ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗ ರಾಜೇಂದ್ರ ಮಹಾಸ್ವಾಮೀಜಿ, ಸುಕ್ಷೇತ್ರ ಕೋಡಿಮಠ ಮಹಾಸಂಸ್ಥಾನ ಹಾರನಹಳ್ಳಿ, ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ, ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರಕಲಗೋಡು, ಪರಮಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು, ಶ್ರೀಮದ್ ಜಗದ್ಗುರು ವಿಶ್ವಕರ್ಮ ಮಹಾಸಂಸ್ಥಾನ ಸಾವಿತ್ರಿ ಪೀಠ ಕಾಶಿಮಠ ವಡ್ಡನಹಾಳ ಚನ್ನಗಿರಿ ತಾಲೂಕು ಇವರುಗಳು ದಿವ್ಯ ಸಾನ್ನಿಧ್ಯದಲ್ಲಿ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನ ಹಾಗೂ ನೆರೆದಿದ್ದ ಜನ ಸಮೂಹವನ್ನ ಉದ್ದೇಶಿಸಿ ಮಾತನಾಡಿದರು. ಇವತ್ತು ವಿದೇಶದವರು ಏನಾದರೂ ನಮ್ಮ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಶಿಲ್ಪ ಕಲೆಗಳಿಗೆ ಮಾರು ಹೋಗಿ ಇಲ್ಲಿಗೆ ಅಧ್ಯಯನ ಮಾಡಲಿಕ್ಕೆ ಬರುವಂತಹದ್ದು, ಅಂತ ಒಂದು ಸಂಸ್ಕೃತಿಯನ್ನು ಉಳ್ಳಂತ ಸಮುದಾಯ ನಮ್ಮದಾಗಿದೆ. ಹಾಗಾಗಿ ಇಂಥ ಒಂದು ಸಮುದಾಯಕ್ಕೆ ನಮ್ಮ ರಾಜಕೀಯವಾಗಿರುವಂತಹ ಮುಖಂಡರಿಲ್ಲ ಅಥವಾ ನಾಯಕರಿಲ್ಲ ಅಂತ ಕೊರಗನ್ನ ಅರಸೀಕೆರೆ ಗ್ರಾಮದ ತಾಲೂಕಲ್ಲಿ ನಮ್ಮ ಶಿವಲಿಂಗೇಗೌಡರು ಅದನ್ನ ತುಂಬಿದರೆ ಅನ್ನೋ ರೀತಿಯಲ್ಲಿ ಹೇಳಿಕ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮಗೆಲ್ಲ. ಯಾಕಂದ್ರೆ ನಮಗೆ ನಮ್ಮ ಅಧ್ಯಕ್ಷ ಹೇಳ್ತಾ ಹೋಗಿದ್ರು, ಗುರುಗಳೇ ನಮಗೆ ನಮ್ಮ ತಾಲೂಕಿನಲ್ಲಿರುವಂತಹ ಶಾಸಕರು ತುಂಬಾ ನಮಗೆ ನಮ್ಮ ಸಮಾಜಕ್ಕೆ ಸಪೋರ್ಟಿವ್ ಆಗಿ ಎಲ್ಲಾ ರೀತಿ ಕೆಲಸ ಕಾರ್ಯದಲ್ಲಿ ಸಮೇತ ನಮಗೆ ಭಾಗಿಯಾಗ್ತಿದ್ದಾರೆ. ನಿಮಗೆ ಏನೆಲ್ಲ ಇದೆ ನಿಮ್ಮ ಒಂದು ಸಮುದಾಯದಲ್ಲಿ ರಾಜಕೀಯ ನಾಯಕರಲ್ಲ ಅಂತ ಅಂಶ ಗೊತ್ತಿದೆ ನಮಗೆ, ಅಂತ ಸ್ಥಾನವನ್ನ ತುಂಬಲಿಕ್ಕೆ ನಾವು ತಯಾರಿದ್ದು ನಮಗೆ ಒಂದು ಸಹಕಾರ ನೀಡಿದ್ದಾದ್ರೆ ಅಂತ. ಹಾಗಾಗಿ ನಾವು ಒಂದು ಅಂಶವನ್ನು ನಿಮ್ಮಲ್ಲಿ ಹೇಳ್ತೇವೆ. ಈ ರೀತಿಯಾಗಿರುವಂತಹ ಒಂದು ಸನ್ನಿವೇಶ ಅಂದ್ರೆ ನಮಗೆ ಮೈಸೂರು ಜಿಲ್ಲೆ ಇರುವಂತಹ KR ನಗರದಲ್ಲಿ ಅಲ್ಲಿ ಸಾರಾ ಮಹೇಶ್ ಅಂತ ಶಾಸಕರಿದ್ದಾರೆ. ಅವರ ಅವಧಿಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಇದೇ ರೀತಿ ತಾಲೂಕು ಸಮುದಾಯ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ನಮ್ಮ ಸಮುದಾಯಕ್ಕೆ ಒಂದು ನಿವೇಶನವನ್ನು ಕೊಡಬೇಕು ಅಂದಾಗ ಅಲ್ಲಿ ಸೈಟ್ ಇದೆ ಅಂತ ಒಂದು ವಿಷಯ ಗೊತ್ತಾದಾಗ ಅವ್ರ ಹತ್ರ ಕೇಳಿದಾಗ ಖಂಡಿತ ಮಾಡಿಕೊಡ್ತೇವೆ ಅಂತ. ಅದು ನಮ್ಮಲ್ಲಿ ಒಬ್ರು ಮುಖಂಡ ಏನ್ ಮಾಡೋದು, ಬರೀ ಎಲ್ಲಾ ಶಾಸಕರು ಬರೀ ಹೇಳೋದಾಯ್ತು, ಬರೀ ಘೋಷಣೆ ಕೊಡೋದಾಯ್ತು ಅಷ್ಟೇ, ಅದು ಕಾರ್ಯಕ್ಕೆ ಬರಲ್ಲ ಅಂತ ಒಂದು ಮಾತಾಡಿದ್ರು. ಅವ್ರು ಏನ್ ಮಾಡೋದು, ತಕ್ಷಣ ಅವರಲ್ಲಿರುವಂತ ಒಂದು 10 ಲಕ್ಷ ತಗೊಂಡೋಗಿ ನಗರಸಭೆ ಕೊಟ್ಟು ವಿಶ್ವಕರ್ಮ ಸಮಾಜಕ್ಕೆ ಹೆಸರಿಗೆ ಈ ಒಂದು ಸೈಟ್ ಮಾಡಿಕೊಡಿ ಅಂತ ಆ ರೀತಿಯಲ್ಲಿ ಒಂದು ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ಆನಂತರದಲ್ಲಿ ಅಲ್ಲಿ ಒಂದು ಸಮುದಾಯವನ್ನು ತಯಾರು ಮಾಡಬೇಕು ಅಂತ ಹೇಳಿ ಭೂಮಿ ಪೂಜೆಗೋಸ್ಕರ ಅವರನ್ನ ಕರೆಸಿದ ಸನ್ನಿವೇಶದಲ್ಲಿ ಈ ಅಂಶಗಳೆಲ್ಲ ಬಂತು. ಆ ಒಂದು ಅಂಶವನ್ನು ಬಿಟ್ರೆ ಪುನಃ ಮತ್ತಂತ ಅಂಶ ಏನಾದ್ರು ನಮ್ಮ ಸಮಾಜಕ್ಕೆ ಮರುಕಳಿಸಿ ಎಲ್ಲ ಇದೆ ಅಂದ್ರೆ ಅದು ಅರಸೀಕೆರೆ ಒಂದು ತಾಲೂಕಿನಲ್ಲಿ ಅಂತ ಹೇಳಕ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದು ನಮ್ಮ ಶಿವಲಿಂಗೇಗೌಡರ ಕಾರಣಕರ್ತರಾಗಿರೋ. ಅದರ ಜೊತೆಯಲ್ಲಿ ನೋಡ, ನಾವು ಆಗ್ಲೇ ಹೇಳಿದಾಗೆ ನಮ್ಮ ಸಮುದಾಯದಲ್ಲಿ ಯಾವುದೇ ಜಾತಿ ಮತ ಧರ್ಮಕ್ಕೆ ನಾವು ಎಲ್ಲರನ್ನು ನಮ್ಮಲ್ಲಿರುವಂತ ಬಂಧು ಬಾಂಧವ್ಯವನ್ನು ಇಟ್ಕೊಂಡು ಆತ್ಮೀಯ ಬಾಂಧವ್ಯ ಇಟ್ಕೊಳ್ತೀವಿ ಅಂತ ಹೇಳಿದ್ವಿ. ಅಂತ ನಿಟ್ಟಿನಲ್ಲಿ ಇಲ್ಲಿ ನಗರಸಭೆಯಲ್ಲಿರುವಂತಹ ಸಮೀವಿಲ್ಲ ಅವರು ಕ್ಲೋರೈಡ್ ಅಂತ ಕೂಡಿರುವಂತಹ ನೀರು ಅಂತ ಹಿಂದೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತ ಅನ್ನೋದಕ್ಕಿಂತ ರಾಮಾಯಣ ಅಂತ ಹೇಳ್ಬೋದು. ರಾಮಾಯಣದಲ್ಲಿ ಗಂಗೆಯನ್ನ ದೇವಲೋಕದಿಂದ ಭೂಲೋಕ ತಂದಂತ ಕೀರ್ತಿ ಯಾರಿಗೆ ಅಂದ್ರೆ ಭಗೀರಥ ರಾಜನಿಗೆ ಅಂತ ಇದೆ. ಹಾಗಾಗಿ ನೀವು ಅರಸೀಕೆರೆ ತಾಲೂಕು ಕುಡಿಯುವ ನೀರನ್ನು ತಂದಿರುವಂತ ಆ ಒಂದು ಕೀರ್ತಿ ಆಧುನಿಕ ಅಥವಾ ಅರಸೀಕೆರೆಯ ಭಗೀರಥ ಅಂದ್ರೆ ನಮ್ಮ ಶಿವಲಿಂಗೇಗೌಡ ಅಂತ ಹೇಳಿ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ನೀವೇನ್ ಕೊಟ್ಟರು ಸಾಕಾಗಲ್ಲ, ಆ ದೇಹದ ತಳಿವನ್ನ ಅಥವಾ ಅದನ್ನ ತಣಿಸ್ಬೇಕಂದಾಗ ನೀರು ಕೊಟ್ಟರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ನೀರನ್ನು ಆ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಯಾರು ಏನೇ ಅನ್ಕೊಳ್ಳಿ, ಮಾಡುವಂತ ಕರ್ತವ್ಯಗಳು ನಾವೊಂದು ಸ್ಥಾನದಲ್ಲಿ ಇದ್ದೀವಿ ಅಂದಾಗ ನಮ್ಮ ಸ್ಥಾನದ ಜವಾಬ್ದಾರಿಯನ್ನ ನಾವು ನೆನಪು ಮಾಡ್ಕೊಳ್ತಾ ಇರ್ಬೇಕು. ನಮ್ಮಿರುವಂತ ಜನಗಳನ್ನ ಯಾವ ರೀತಿಯಾದ ಸೇವೆ ಮಾಡ್ಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಆ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಶಿವಲಿಂಗೇಗೌಡರು ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಕೆಲವೊಂದು ಅಂಶಗಳಂದ್ರೆ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿರುವಂತ ಯಾವುದೇ ಸರ್ಕಾರದ ಕಚೇರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಂದ ಹಿಡಿದು ಹೋಬಳಿ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೂ ಸಮೇತ ಕೆಲವು ಗ್ರಾಮಗಳೆಲ್ಲ ಇತ್ತು. ಕೆಲವು ಕಡೆ ನಮ್ಮ ವಿಶ್ವಕರ್ಮ ಪೂಜಾ ಮಹೋತ್ಸವನ್ನ ಕೆಲವು ಕಡೆ ಆಚರಣೆ ಮಾಡ್ತಾ ಇಲ್ಲ.
ಆ ಅಂಶವನ್ನು ತಾವು ಸ್ವಲ್ಪ ಗಮನಿಸಿ ಎಲ್ಲರಿಗೆ ಆದೇಶ ನೀಡುವ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕಾಗಿದೆ. ಇನ್ನೂ ಒಂದು ಅಂಶ ಅಂದರೆ, ಕಳೆದ 3 ದಿನಗಳ ಹಿಂದೆ ನಮ್ಮ ಪರಮ ಪೂಜೆ ಹೇಳಿದ ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಒಂದು ಆದೇಶ ಹೊರಡಿಸಿದ್ರು ಅಂತ ಹೇಳಿದರು. ಏನಪ್ಪಾ ಅಂದರೆ, ವಿಶ್ವಕರ್ಮ ಪೂಜೆಯನ್ನ ಸೆಪ್ಟೆಂಬರ್ 18ನೇ ತಾರೀಕು ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿ, ಅದೇ ಆ ಒಂದು ಆದೇಶಕ್ಕೆ ಅನುಸಾರವಾಗಿ ನಾವು ನಮ್ಮ ಸಮಾಜದ ಬಂಧುಗಳು ಆಮೇಲೆ ಸರ್ಕಾರ ಕಚೇರಿ ಕೆಲವೊಂದು ಆಚರಣೆ ಮಾಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಅದರ ಜೊತೆಯಲ್ಲಿ ಜಗಣಾಚಾರ್ಯರ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ ಅವರ ಅವಧಿಯಲ್ಲೇ ಆಗಿದೆ, ಘೋಷಣೆ ಆಗಿದೆ, ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಅಂದರೆ ವಿಶ್ವಕರ್ಮ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಅಂತ ಎಲ್ಲ ಇಡೀ ಮನುಕುಲಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದಂಥವು. ಲೋಕಾನುಗ್ರಹಕಾರಕಂ ಸ್ಯಾತ್ ಪಂಚವಿಧಂ ಅಯೋಧಾರಸ್ತತ ತಾಮ್ರಂ ಪಾಷಾಣಂ ಸ್ವರ್ಣಮೇವಚ ಅಂತ 5 ವೃತ್ತಿಗಳು. ಎಲ್ಲ ಸಮುದಾಯಗಳಿಗೆ ಒಂದೊಂದು ವೃತ್ತಿ ಇದೆ. ಇದಕ್ಕೆ 5 ವೃತ್ತಿಗಳಿದ್ದಾವೆ. ಕಬ್ಬಿಣದ ವೃತ್ತಿ, ಮರದ ಕೆಲಸದ ವೃತ್ತಿ, ಶಿಲ್ಪ, ಕಂಚಿನಿಂದ ವಿಗ್ರಹಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪ, ಕಲ್ಲಿನಿಂದ ವಿಗ್ರಹಗಳನ್ನ ದೇವಾಲಯಗಳನ್ನ ಮಾಡ್ತಕ್ಕಂಥ ಶಿಲ್ಪ, ಬಂಗಾರದ ಕೆಲಸವು. ಹೀಗೆ ಪಂಚಶಿಲ್ಪಗಳನ್ನ ಇಟ್ಕೊಂಡು ಇಡೀ ಜಗತ್ತಿನಾದ್ಯಂತ ಸೇವೆಯನ್ನು ಮಾಡಿದಂಥವ್ರು. ಒಂದು ಸಮುದಾಯಕ್ಕಾಗಿ ಮಾಡಲಿಲ್ಲ, ಹಿಂದೂಗಳಿಗಾಗಿ ಬೇಕಾದಂತ ಗುಡಿಗೋಪುರಗಳು, ಮಠ ಮಂದಿರಗಳು, ಅರಮನೆಗಳು ಇತ್ಯಾದಿಗಳನ್ನ ಕಟ್ಟಿದ್ರೆ, ಜೈನರಿಗೆ ಬೇಕಾದಂತ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಗೊಮ್ಮಟೇಶ್ವರನಂತ ವಿಗ್ರಹ, ಮಸೀದಿಗಳು, ಬಸದಿಗಳು, ಅದರ ಜೊತೆಯಲ್ಲಿ ನಮ್ಮ ಇಸ್ಲಾಂ ಧರ್ಮೀಯರಿಗೆ ಬೇಕಾದಂತ ಅನೇಕ ದರ್ಗಾಗಳು, ನಾವು ಆಗ್ರಾದಲ್ಲಿ ನೋಡ್ತಕ್ಕಂಥ ತಾಜ್ ಮಹಲ್ ಅಂತ ಸುಂದರ ತಾಜ್ ಮಹಲ್ ಅಷ್ಟೇ ಅಲ್ಲ ಬಂಧುಗಳೇ, ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನನ ದರ್ಗಾದಂಥ ಸುಂದರ ದರ್ಗಾಗಳನ್ನು ಕೂಡ ಇವರೇ ಮಾಡಿದಂಥವ್ರು. ಅಷ್ಟೇ ಅಲ್ಲ, ಕ್ರೈಸ್ತರಿಗೆ ಬೇಕಾದಂಥ ಅನೇಕ ಚರ್ಚ್ಗಳನ್ನ ಕಟ್ಟಿದ್ದಾರೆ. ಮೈಸೂರಿನಲ್ಲಿ ಅತ್ಯಂತ ಸಾಂಸ್ಕೃತಿಕ ಕೇಂದ್ರವಾಗಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ಸೆಂಟ್ ಫಿಲಾಮಿನಾ ಚರ್ಚ್ನಂತ ಚರ್ಚನ್ನು ಕೂಡ ವಿಶ್ವಕರ್ಮರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಂಧುಗಳೇ. ಅಷ್ಟೇ ಅಲ್ಲ, ಬೌದ್ಧರಿಗೆ ಬೇಕಾದಂಥ ಬುದ್ಧ ವಿಹಾರಗಳು, ಅಜಂತ ಎಲ್ಲೋರ, ನೀವು ಉತ್ತರ ಭಾರತದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಆ ಬುದ್ಧನ ಗುಹೆಗಳು, ಗುಹಾಂತರ ದೇವಾಲಯಗಳಿದ್ದಾವೆ, ಬುದ್ಧನ ಸುಂದರ ಪ್ರತಿಮೆಗಳಿದ್ದಾವೆ. ಹಾಗಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ಬೇಕಾದಂತ ಧಾರ್ಮಿಕ ಕೇಂದ್ರಗಳನ್ನ ನಿರ್ಮಾಣ ಮಾಡಿಕೊಟ್ಟಂತ ಶಿಲ್ಪಿಗಳು ಅಂತ ಅಂದ್ರೆ ವಿಶ್ವಕರ್ಮ ಶಿಲ್ಪಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದಲ್ಲ. ಒಂದಿನ ಪ್ರಾಚೀನ ಶಿಲ್ಪಿ, ಇದೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇಲೂರು ಹಳೆಬೀಡುಗಳನ್ನ ನಿರ್ಮಾಣ ಮಾಡಿದಂಥ ಅಮರ ಶಿಲ್ಪಿ ಜಕಣಾಚಾರ್ಯರಿಂದ ಹಿಡಿದು ಇಂದಿನ ಆಧುನಿಕ ಶಿಲ್ಪಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ನಿರ್ಮಾಣ ಮಾಡಿದಂಥ ಅರುಣ್ ಯೋಗಿರಾಜರವರವರೆಗೆ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಸಮುದಾಯದ ಸೇವೆ ಸಲ್ಲುತ್ತಾ ಬಂದಿದೆ ಬಂಧುಗಳೇ. ಇವತ್ತು ಈ ವಿಶ್ವಕರ್ಮ ಮಹೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಇದನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಣ. ಯಾಕದನ್ನು ಹೇಳ್ತಾ ಇದ್ದೇವೆ ಅಂತ ಅಂದ್ರೆ, ವಿಶ್ವಕರ್ಮ ಮಹೋತ್ಸವವನ್ನ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳು, ಸರ್ಕಾರ ಯಾವ್ದಾದಿದ್ರೆ ಅವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರೇ ಇದನ್ನ ಆದೇಶ ಮಾಡಿ ಸಾರ್ವತ್ರಿಕವಾಗಿ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದೇ ರೀತಿಯಾಗಿ ಅಮರ ಶಿಲ್ಪಿ ಜಕಣಾಚಾರ್ಯರ ಒಂದು ಸಂಸ್ಮರಣೋತ್ಸವವೂ ಕೂಡ ನಡೀತಕ್ಕಂಥದ್ದು ಇದರ ಮುಖಾಂತರವೇ. ಅಷ್ಟೇ ಅಲ್ಲ, ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವೂ ಕೂಡ ಅವರಿಂದಲೇ ಆಗಿತ್ತು. ಇದಿಷ್ಟನ್ನು ಕೂಡ ನಾವಲ್ಲಿ ಸ್ಮರಿಸಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಶಿವಲಿಂಗೇಗೌಡರವರು ಸಣ್ಣ ಪುಟ್ಟ ಸಮಾಜಗಳ ಮೇಲೆ ಅಷ್ಟೇ ಅಲ್ಲ, ಅವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನ ಕೊಡ್ಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಒಬ್ಬ ನಾಯಕ ಶಾಸಕರು ಯಾವುದಾದ್ರೂ ಒಂದು ತಾಲೂಕಿನಲ್ಲಿದ್ರೆ ಅದು ನಮ್ಮ ಅರಸೀಕೆರೆಯ ತಾಲೂಕಿನ ಶಿವಲಿಂಗೇಗೌಡರ ಶಾಸಕರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತದೆ. ಒಂದೇ ಒಂದು ಮಾತು ಹೇಳಿ ನಮ್ಮ ಆಶ್ವಾಸನೆ ಮುಗಿಸ್ಬಿಡ್ತೇವೆ. ರಾಜಕೀಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಗಾಂಧೀಜಿಯವರು 7 ಸಾಮಾಜಿಕ ಸಪ್ತ ಆಘಾತಗಳನ್ನು ಹೇಳ್ತಾರೆ ಬಂಧುಗಳೇ. ದುಡಿಮೆ ಇಲ್ಲದ ಸಂಪತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಹಸೀಲ್ದಾರ್ ಎಂಜಿ ಸಂತೋಷ್ ಕುಮಾರ್, ಅರಸೀಕೆರೆ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ, ಅರಸೀಕೆರೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅರುಣ್ ಕುಮಾರ್, ಅರಸೀಕೆರೆ ಪೊಲೀಸ್ ಉಪ ವಿಭಾಗದ ಉಪಾಧ್ಯಕ್ಷರಾದ ಬಿಆರ್ ಗೋಪಿ,
ನಗರಸಭೆ ಉಪಾಧ್ಯಕ್ಷರಾದ ಮೋಹನ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.